ನಮಸ್ಕಾರ. ನಮ್ಮ ಕಣೇವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಸ್ಲಾಂಪುರ ಗ್ರಾಮದಲ್ಲಿ ಏನು ನಮ್ಮ ಯುನಾನಿ ಆಸ್ಪತ್ರೆಯಲ್ಲಿ ಒಂದು ಕಂದಾಯ ಭೂಮಿಯಲ್ಲಿ ಯಾರೊಬ್ಬರು ಚಪ್ಪಲಿ ಮತ್ತು ಈ ಥರ ಪ್ಲಾಸ್ಟಿಕ್ ತ್ಯಾಜ್ಯನ ಹಾಕ್ಕೊಂಡು ಅದನ್ನು ಸೆಗ್ರಿಗೇಷನ್ ಮಾಡೋಂಥ ಕೆಲಸನ ಮಾಡ್ತಾಯಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ಅವರು ಅನುಮತಿನ ಪಡೆದಿರಲ್ಲ. ಅನುಮತಿ ಪಡೆಯೋಕ್ಕೋಸ್ಕರ ಅವರು ಅರ್ಜಿನ ಸಲ್ಲಿಸಿರ್ತಾರೆ. ಅರ್ಜಿನ ಪರಿಶೀಲಿಸಲಾಗಿ ಮತ್ತು ಸ್ಥಳ ಪರಿಶೀಲನೆ ಮಾಡಲಾಗಿ ಅದು ಕಂದಾಯ ಭೂಮಿ ಆಗಿರ್ತದೆ. ಅದಕ್ಕಾಗಿ ನಾವು ಅದಕ್ಕೆ ಹಿಂಬರಹ ನೀಡಿರ್ತೀವಿ, ಇದು ಕಂದಾಯ ಭೂಮಿ ಆಗಿರ್ತದೆ, ಯಾವುದೇ ಭೂ ಪರಿವರ್ತನೆ ಆಗಿರೋದಿಲ್ಲ, ಹಾಗಾಗಿ ಇದಕ್ಕೆ ಯಾವುದೇ ಅನುಮತಿ ನೀಡೋಕ್ಕೆ ಬರೋದಿಲ್ಲ ಅಂತ. ಅದಾದ ನಂತರ ನಾವು ನೋಟಿಸ್ ಕೊಟ್ಟರು ಯಾವುದೇ ಅದನ್ನು ತೆರವುಗೊಳಿಸೋದು ಮಾಡಿರಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ರೆವಿನ್ಯೂ ಇಲಾಖೆಯವರಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಪತ್ರ ವ್ಯವಹಾರ ಮಾಡಿ ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ಕೇಳ್ಕೊಂಡಿರ್ತೀವಿ. ಅದಾದ ನಂತರ ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಕೂಡಲೇ ಅದನ್ನು ತೆರವುಗೊಳಿಸಬೇಕು ಅಂತ ಅವರು ಸಹ ಹೇಳಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಮೇಲಧಿಕಾರಿಗಳಿಗೆ ಅದಕ್ಕೆ ಪತ್ರ ವ್ಯವಹಾರ ಮಾಡ್ತಾಯಿರ್ತೀವಿ. ಅದನ್ನೇ ಅವರು ತೆರವುಗೊಳಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಾನೂನು ಕ್ರಮ ಕೈಗೊಂಡು ಅದನ್ನು ತೆರವುಗೊಳಿಸೋದಕ್ಕೆ ಗ್ರಾಮ ಪಂಚಾಯತಿಯಿಂದ ನಾವು ಕ್ರಮ ವಹಿಸ್ತೀವಿ. ಹಾಗೂ ಸಂಬಂಧಪಟ್ಟ ಅದೀಗ ನಮ್ಮ ಇಸ್ಲಾಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಸ್ಲಾಂಪುರ ಗ್ರಾಮದಲ್ಲಿ ಈಗಾಗಲೇ ಗುಡಿ ಕೈಗಾರಿಕೆ ಅಂತೇಳಿ ಮನೆ ಒಳಗಡೆ ಮಾಡ್ಕೊಳ್ಳೋಂಥದ್ದಿರ್ಬೋದು, ಅಥವಾ ಅವರು ಗ್ರಾಮದಲ್ಲಿ ಸಣ್ಣ ಸಣ್ಣ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು. ಕೆಲವು ಕೈಗಾರಿಕೆಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಅನುಮೋದನೆ ಪಡೆದಿರ್ತಾರೆ. ಇನ್ನು ಉಳಿಕೆಯಂಥ ರೆವಿನ್ಯೂ ಲ್ಯಾಂಡಲ್ಲಿ ಅಥವಾ ಕಂದಾಯ ಭೂಮಿಯಲ್ಲಿ ಮಾಡ್ತಕ್ಕಂಥವ್ರಿಗೆ ಯಾವುದೇ ಪರವಾನಗಿ ಪಡೆದಿರಲ್ಲ. ಅಂಥವ್ರಿಗೆ ನಾವು ಗ್ರಾಮ ಪಂಚಾಯತಿಯಿಂದ ನೋಟಿಸ್ ನೀಡಿರ್ತೀವಿ ಈಗಾಗಲೇ, ಅದನ್ನು ನೀವು ಇದು ಮಾಡಬೇಕು ಅಂತ. ಹಾಗಾಗಿ ನಮ್ಮ ಇಸ್ಲಾಂಪುರ ಗ್ರಾಮದಲ್ಲಿರ್ತಕ್ಕಂಥ ಅಧಿಕೃತ ಮತ್ತು ಅನಧಿಕೃತ ಈಗ ರೆವಿನ್ಯೂ ಲ್ಯಾಂಡಲ್ಲಿ ಮಾಡ್ತಕ್ಕಂಥ ಈ ಗುಡಿ ಕೈಗಾರಿಕೆಗಳಿಗೆ ಈಗಾಗಲೇ ಕಂದಾಯ ಇಲಾಖೆಯಿಂದ ನಾವು ಸರ್ವೆ ಮಾಡೋದಕ್ಕೆ ಹಾಕಿರ್ತೀವಿ. ಸರ್ವೆ ಮಾಡಿ ಇರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಮಾಡ್ತಕ್ಕಂಥ ಎಲ್ಲರನ್ನೂ ತೆರವುಗೊಳಿಸೋದಕ್ಕೆ ಕ್ರಮ ಕೈಗೊಳ್ತಿದ್ವಿ.